ಇವತ್ತಿನ ಟಾಪಿಕ್ ಅಂತ ಅಂದರೆ ಮೆಡಿಟೇಷನ್ ಅಂತ ಹೇಳೋದು ತುಂಬ ಸುಲಭ ಮಾಡಲಿಕ್ಕೆ. ಮೆಡಿಟೇಷನಿಂದ ಏನು ಲಾಭ ಅಂತ ಹೇಳಿದರೆ, ನಿಮ್ಮ ಮೈಂಡ್ ಫ್ರೀ ಆಗಿರ್ತದೆ, ಸ್ಟ್ರೆಸ್ ಫ್ರೀ ಆಗಿರ್ಬೋದು. ಏನೇ ಪ್ರಾಬ್ಲಮ್ಗಳಾದರೂ ಅದನ್ನು ನಿಮಗೆ ಬಗೆಹರಿಸುವಂತಹ ಒಂದು ಪರಿಹಾರ ಮಾಡಬೇಕಾದಂತಹ ಮೈಂಡ್ ಸೆಟ್ ಡೆವಲಪ್ ಆಗ್ತದೆ. ಈಗ ಮೆಡಿಟೇಷನ್ ಮಾಡೋದು ತುಂಬ ಈಸಿ. ಮೆಡಿಟೇಷನ್ ಅಂದರೆ ಹೀಗೆ ಗಂಟೆಗಟ್ಟಲೆ ಕೂತ್ಕೊಳ್ಬೇಕು ಹಾಗೆ ಏನು ರೂಲ್ಸ್ ಇಲ್ಲ. ಒಂದು 15 ನಿಮಿಷ ಮೆಡಿಟೇಷನ್ ಮಾಡಿದರೆ ಸಾಕು. ಸ್ಟಾರ್ಟಿಂಗಲ್ಲಿ ಒಂದು 5 ನಿಮಿಷ 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಹೇಗೆ ಮಾಡೋದು ಅಂದರೆ, ಸಿಂಪಲ್ ಆಗಿ ಹೇಳೋದಾದರೆ, ಒಂದು ಜಾಗ ಸೆಕ್ಲೂಡೆಡ್, ಯಾರು ಇಲ್ಲದ ಜಾಗ, ಒಂದು ರೂಮಲ್ಲಿ ನೀವು ಡೋರ್ ಹಾಕಿ ನಿಮ್ಮ ಮೊಬೈಲೆಲ್ಲ ಆಫ್ ಮಾಡಿ ಕೂತ್ಕೊಳ್ಳಿ. ಎಸ್ಪೆಷಲಿ ನಾವು ಹೇಳೋದು ನಾರ್ತ್ ಈಸ್ಟ್ ಪ್ಲೇಸ್ ಆಫ್ ದ ಹೌಸ್, ಅಂದರೆ ನಮ್ಮ ಮನೆಯ ನಾರ್ತ್ ಈಸ್ಟ್ ಭಾಗ, ಅದರಲ್ಲಿ ನೀವು ಮೆಡಿಟೇಷನ್ ಮಾಡಿದರೆ ಯಾವಾಗಲೂ ನಿಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿರ್ತದೆ. ಮೆಡಿಟೇಷನ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಅದು ಹೇಗೆ ಮಾಡಬೇಕು ಮೆಡಿಟೇಷನ್ ಅಂತ ಹೇಳಿದರೆ, ನಿಮಗೆ ತುಂಬ ನೀವು ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಬಂದಿದ್ದರೆ 5 ನಿಮಿಷ ನೀವು ಮಲ್ಕೊಳ್ಬೋದು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಚೆನ್ನಾಗಿ ಉಸಿರಾಡಿ ಆಮೇಲೆ ಮೆಡಿಟೇಷನ್ ಮಾಡಲಿಕ್ಕೆ ಕೂತ್ಕೊಳ್ಬೋದು. ಮೆಡಿಟೇಷನ್ ಮಾಡುವಾಗ ನಿಮ್ಮ ಬೆನ್ನು ಯಾವಾಗಲೂ ಸ್ಟ್ರೈಟ್ ಇರಬೇಕು. ಬೆನ್ನು ಸ್ಟ್ರೈಟ್ ಇದ್ದು ಸ್ಟ್ರೈಟಾಗಿ ಕೂತ್ಕೊಳ್ಬೇಕು, ಬಗ್ಗಿ ಕೂತ್ಕೊಳ್ಬೇಡಿ. ಆಮೇಲೆ ಗೋಡೆಗೆ ಹೊರಗ್ಬೋದು ಬೇಕಾದರೆ, ಆದರೆ ಸ್ಟ್ರೈಟಾಗಿ ಕೂತ್ಕೊಳ್ಬೇಕು. ಎಷ್ಟು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿಕ್ಕಾಗ್ತದೆ ಅಷ್ಟು ಒಳ್ಳೆಯದು. ಇನ್ನು ಮಣೆ ಅಥವಾ ಒಂದು ಪಿಲ್ಲೋ ನಿಮ್ಮ ಕೂತ್ಕೊಳ್ಳೋದ್ರಲ್ಲಿ ನೀವು ಅದರ ಮೇಲೆ ಕೂತ್ಕೊಂಡ್ರೆ ತುಂಬ ಉಪಕಾರ ಆಗ್ತದೆ. ಯಾಕಂದರೆ ಇದು ಚಕ್ರ ಅಲೈನ್ಮೆಂಟಿಗೆ ತುಂಬ ಸಹಾಯ ಆಗುವಂಥ ಒಂದು ಪೋಸ್ಚರ್. ಆದ ಕಾರಣ ಮನೆಯಲ್ಲಿ ಕೂತ್ಕೊಳ್ಬೇಕು. ಊಟಕ್ಕೆ ಸಹ ಮನೆಯಲ್ಲಿ ಕೂತ್ಕೊಳ್ಬೇಕು, ಪೂಜೆಗೆ ಸಹ ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ರು. ಇನ್ನು ಮೆಡಿಟೇಷನ್ ಮಾಡುವಾಗ ತುಂಬ ದೊಡ್ಡದೇನು ಮಾಡಬೇಕಂತಿಲ್ಲ. ಸಿಂಪಲ್ಲಾಗಿ 100, 99, 98 ಹಾಗೆ ಮಾಡ್ಬೋದು. ಆದಷ್ಟು ಕಣ್ಣು ಮುಚ್ಚಿ ಇಡೋದು ಯಾವಾಗಲೂ ಮೆಡಿಟೇಷನ್ಗೆ ಒಳ್ಳೆಯದು. ಇನ್ನು ಯಾವುದಾದ್ರು ಒಂದು ಶಬ್ದವೇ ಆಗಲಿ, ದೇವರ ಶಬ್ದ ಆಗಲಿ, ಯಾವುದೇ ಕಾಸ್ಟ್ ಆದರೂ, ಅವರವರಿಗೆ ನಂಬಿಕೆ ಇರುವಂತಹ ಯಾವುದೇ ರಿಲಿಜನ್ ಆದರೂ ನಂಬಿಕೆ ಇರುವಂಥ ಯಾವುದಾದ್ರು ಒಂದು ಶಬ್ದ ಹೇಳೋದು ಒಳ್ಳೆಯದು. ಇನ್ನು ತುಂಬ ಡಿಸ್ಟ್ರಾಕ್ಷನ್ ಆಗ್ತದೆ ನಮಗೆ ಮೆಡಿಟೇಷನ್ ಮಾಡುವಾಗ ಅಂತ ಹೇಳ್ತಾರೆ. ಅದು ಇದು ವಿಷಯಗಳು ಬರ್ತವೆ. ಹಾಲು ಕಾಯಿಸ್ಲಿಕ್ಕೆ ಉಂಟು, ಅವರು ಬರ್ತಾರೆ, ನೆಂಟರು ಬರ್ತಾರೆ, ಆಮೇಲೆ ಬಾಸ್ ಹೇಳಿದ್ದಾರೆ, ಇವರು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ ಅಂತ ಹೇಳುವಂಥದ್ದು, ಅದೆಲ್ಲ ಡಿಸ್ಟ್ರಾಕ್ಷನ್ಗಳು ಬರ್ತಾ ಇರ್ತವೆ. ಅದಕ್ಕೆ ಒಂದು ಸ್ಟೋರಿ ಹೇಳ್ತಾರೆ. ಒಂದು ಸ್ಪೂನಿನಲ್ಲಿ ಎಣ್ಣೆಯನ್ನು ತಗೊಂಡು ನೀವು ಒಂದು ರೌಂಡ್ ಬರುವಾಗ ಎಷ್ಟು ಕಾನ್ಸಂಟ್ರೇಷನ್ ಇರ್ತದೆ, ಅದೇ ಥರ ಕಾನ್ಸಂಟ್ರೇಷನ್ ನೀವು ಮೆಡಿಟೇಷನಲ್ಲಿ ಮಾಡಬೇಕು. ಏನೇ ಶಬ್ದಗಳು, ಏನೇ ವಿಷಯಗಳು ಆಚೆ ಈಚೆ ಇದ್ದರೂ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮೆಡಿಟೇಷನಲ್ಲಿ ಮಾಡಿದರೆ, ಅಂದರೆ ಆ ಸ್ಪೂನ್ನಲ್ಲಿರುವಂಥ ಎಣ್ಣೆಯಲ್ಲಿ ಮಾಡಿದರೆ ಅದು ಚೆಲ್ಲದ ಹಾಗೆ ನೋಡಿಕೊಳ್ಳುವಷ್ಟು ಕಾನ್ಸಂಟ್ರೇಷನ್. ಈಗ ಆಗ ನಿಮಗೆ ಒಂದು ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ರೌಂಡ್ ಹೀಗೆ ಬರಬೇಕು ಅಂತಾದರೆ ಯಾರೇ ಏನೇ ಶಬ್ದ ಮಾಡಿದರೆ ನಿಮಗೆ ಕೇಳೋದಿಲ್ಲ. ನಿಮಗೆ ಏನು ಗೊತ್ತಾಗ್ತದೆ ಅಂದರೆ, ನಾನು ಈ ಎಣ್ಣೆಯನ್ನು ಚೆಲ್ಲಬಾರ್ದು, ನಾನು ಸೂಕ್ಷ್ಮವಾಗಿ ತಗೊಂಡು ಹೋಗಬೇಕು ಅಂತ ಹೇಳುವಂತಹ ಕಾನ್ಸಂಟ್ರೇಷನ್ ಬರ್ತದೆ. ಅದು ಹಾಗೆ ಮೆಡಿಟೇಷನ್ ಅಂದರೆ ಫಸ್ಟ್ ಎಲ್ಲ ಡೈವರ್ಷನ್ ಆಗ್ತದೆ, ಆಮೇಲೆ ಮಾಡ್ತಾ 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 ಹೋದಾಗೆ ನಿಮಗೆ ಖಂಡಿತವಾಗಿ ಕಾನ್ಸಂಟ್ರೇಷನ್ ಬರ್ತದೆ. ಇನ್ನು ಕಾನ್ಸಂಟ್ರೇಷನ್ ಬಂದಾಗ ನೀವೇನು ಮಾಡಬೇಕಂದ್ರೆ, ಚೆನ್ನಾಗಿ ಉಸಿರಾಡಲು ಬೇಕು. ಆಮೇಲೆ ನೀವು ಈ ಉಸಿರಾಟದ ಮೇಲೆ ಜಾಸ್ತಿ ನಿಮ್ಮ ಕಾನ್ಸಂಟ್ರೇಷನನ್ನು ಮಾಡಿ. ಉಸಿರಾಟದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೋದು, ಅಥವಾ ಶರೀರದ ಭಾಗಗಳಿಗೆ ಕಾನ್ಸಂಟ್ರೇಷನ್ ಮಾಡ್ಬೋದು. ನಿಮಗೆ ಆಚೆ ಈಚೆ ಏನೋ ವಿಚಾರಗಳು ಬಂತು, ಪಾಲಿಟಿಕ್ಸಿನ ವಿಚಾರ ಬಂತು, ಎಕ್ಸಾಮಿನೇಷನ್ ವಿಷಯ ಬಂತು ಅಂತಂದರೆ ಅದನ್ನು ವಾಪಸ್ ನಿಮ್ಮ ಕಾಲು ಕಡೆಗೆ ಅಥವಾ ನಿಮ್ಮ ಕೈ ಕಡೆಗೆ, ನಿಮ್ಮ ಕಣ್ಣು ಕಡೆಗೆ ಆ ಕಾನ್ಸಂಟ್ರೇಷನ್ ತಗೊಂಡು ಹೋಗಿ. ಕಾನ್ಸಂಟ್ರೇಷನ್ ತಗೊಂಡು ಹೋಗುವಾಗ, ದೇವರು ನನಗೆ ಈ ಕಣ್ಣನ್ನು ಕೊಟ್ಟಿದ್ದಾರೆ, ಈ ಕಾಲನ್ನು ಕೊಟ್ಟಿದ್ದಾರೆ, ಕೈಯನ್ನು ಕೊಟ್ಟಿದ್ದಾರೆ, ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ, ಗ್ರ್ಯಾಟಿಟ್ಯೂಡಲ್ಲಿದ್ದೇನೆ ಅಂತ ಹೇಳುವಂಥ ಭಾವವನ್ನು ತಗೊಂಡು ಬನ್ನಿ. ಆಗ ನಿಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಮೆಡಿಟೇಷನ್ ಅಂದರೆ ಇಷ್ಟೇ. ಮೆಡಿಟೇಷನ್ ಅಂದರೆ ಒಂದು ದೊಡ್ಡ ವಿದ್ಯೆನಲ್ಲ, ಆದರೆ ನೀವು ಮಾಡ್ತಾ ಮಾಡ್ತಾ ಹೋದ ಹಾಗೆ ಅದರ ಪ್ರಯೋಜನ ನಿಮಗೆ 10 ಪಟ್ಟು 100 ಪಟ್ಟು ಗೊತ್ತಾಗ್ತದೆ. ನಿಮ್ಮ ಬಾಡಿ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗ್ತದೆ. ಆಮೇಲೆ ಓಡಿ ಬಂದು 5 ನಿಮಿಷ ಕರೆಕ್ಟಾಗಿ ಟೈಮ್ ನೋಡಿ ಮೆಡಿಟೇಷನ್ ಮಾಡಬೇಕು ಅಂತ ಹೇಳುವ ವಿಚಾರ ಮಾಡಬೇಡಿ. ಆದಷ್ಟು ಎಂಜಾಯ್ ಮಾಡಿ ಮೆಡಿಟೇಷನ್. ಯಾವಾಗ ನಿಮ್ಮ ಮೈಂಡ್ ಬಾಡಿ ರಿಲ್ಯಾಕ್ಸ್ ಆಗ್ತದೋ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಕ್ರಿಯೇಟ್ ಆಗ್ತದೆ. ಮತ್ತು ಇನ್ನೊಂದು ಮೆಥಡ್ ಉಂಟು. ಏನು ಅಂದರೆ, ಪ್ರತಿಯೊಂದು ಏನಾದರೂ ಪಾಸಿಟಿವ್ ಆದ ಒಂದು ನಿಮ್ಮ ಲೈಫಲ್ಲಿ ಆಗುವಂಥ ಒಂದು ಇನ್ಸಿಡೆನ್ಸನ್ನು ನೆನಪು ಮಾಡ್ಕೊಳ್ಳಿ. ಅದರಿಂದಾಗಿ ನಿಮಗೆ ಮೈಂಡ್ ಬಾಡಿಯಲ್ಲಿ ಎಷ್ಟು ಖುಷಿ ಆಗಿದೆ, ನೀವು ಒಂದು ಹೊಸ ಡ್ರೆಸ್ ತಗೊಂಡಿದ್ದೀರಿ, ಆಗ ಎಷ್ಟು ಖುಷಿ ಆಯಿತು ನಿಮಗೆ, ಅದನ್ನು ನೆನಪು ಮಾಡಿ ಮೆಡಿಟೇಷನ್ ಮಾಡಿದ್ರೆ ಇನ್ನೂ ನೀವು ಸ್ವಲ್ಪ ಹ್ಯಾಪಿ ಮೋಡಲ್ಲಿ ಇರ್ತೀರಿ. ಆಮೇಲೆ ಇನ್ನೂ ಮೆಡಿಟೇಷನ್ ಮಾಡಲಿಕ್ಕೆ ಎಂಜಾಯ್ ಆಗ್ತದೆ. ಆದ ಕಾರಣ ಎಲ್ಲರೂ ಖಂಡಿತ ಮೆಡಿಟೇಷನ್ ಟ್ರೈ ಮಾಡಲೇಬೇಕು. ಅದು ನಮ್ಮ ಮನುಷ್ಯರಿಗೆ ಸ್ವಾಭಾವಿಕವಾಗಿ ರಿಲ್ಯಾಕ್ಸ್ ಮಾಡಲಿಕ್ಕಿರುವಂಥ ಒಂದು
ಮೆಥಡ್. ಬೇರೆ ಬೇರೆ ಥರದ ಮೆಡಿಟೇಷನ್ ಇರ್ತದೆ, ಎಷ್ಟೋ ಥರದ್ದು ಇರ್ತದೆ. ಆದರೆ ಸಿಂಪಲ್ಲಾಗಿ ಇಷ್ಟು ಮೆಡಿಟೇಷನ್ ಖಂಡಿತವಾಗಿ ಎಲ್ರಿಗೂ ಮಾಡ್ಬೋದು. ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಿ, ಮೊಬೈಲ್ ಆಫ್ ಮಾಡಿ, ಆಮೇಲೆ ಅಪ್ರೈಟ್ ಪೊಸಿಷನಲ್ಲಿ ಕೂತ್ಕೊಳ್ಳಿ, ಬೆನ್ನನ್ನು ಬಗ್ಗಿಸಬೇಡಿ. ಆದರೆ ಮನೆಯಲ್ಲಿ ಕೂತ್ಕೊಳ್ಳಿ, ಇಲ್ಲದಿದ್ದರೆ ಬೆಡ್ ಮೇಲೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಫುಲ್ಲು ಹೊಟ್ಟೆಯಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಖಾಲಿ ಹೊಟ್ಟೆ ಇದ್ದರೆ ನಿಮಗೆ ಪ್ರಯೋಜನ ಆಗ್ತದೆ. ನೀರು ಕುಡಿಬೋದು ಮೆಡಿಟೇಷನ್ ಮಾಡುವಾಗ, ಏನು ತೊಂದರೆ ಇಲ್ಲ. ಎಷ್ಟು ನೀವು ಹೈಡ್ರೇಟ್ ಆಗಿರ್ತೀರಿ ಮೆಡಿಟೇಷನ್ ಮಾಡೋದು ಅಷ್ಟು ಸುಲಭ. ಆಮೇಲೆ ಸ್ವಲ್ಪ ಪೊಸಿಷನನ್ನು ಸ್ವಲ್ಪ ಮೇಲೆ, ಒಂದು 30 ಡಿಗ್ರಿ ಸ್ವಲ್ಪ ನೆಕ್ ಮೇಲೆ ಇದ್ದರೆ ಮೆಡಿಟೇಷನ್ ಮಾಡೋದು ಇನ್ನೂ ಒಳ್ಳೆಯದು. ಆಮೇಲೆ ನಿಮಗೆ ಚಕ್ರ ಮೆಡಿಟೇಷನ್ ಅಂತ ಗೊತ್ತಿಲ್ಲದ್ರೆ ಇವನ್ ನೆಟ್ಟಲ್ಲಿ ಚಕ್ರಗಳ ಸ್ಥಾನ ಯಾವುದು, ನಮ್ಮ ಬಾಡಿಯಲ್ಲಿ ಯಾವ ಜಾಗದಲ್ಲಿ ಯಾವ ಚಕ್ರಗಳಿದ್ದಾವೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಾರೆ ಅದು ಇನ್ನೂ ಒಂದು ನೆಕ್ಸ್ಟ್ ಲೆವೆಲಿನ ಮೆಡಿಟೇಷನ್ ಆಗಿರ್ತದೆ. ಅದು ಸಹ ನಿಮಗೆ ತುಂಬ ಉಪಕಾರಿ ಆಗ್ತದೆ. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಸಮಯ ರಿಲ್ಯಾಕ್ಸ್ ಮಾಡಿ ಮೆಡಿಟೇಷನ್ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನೆಕ್ಸ್ಟ್ ಲೆವೆಲಿನ ಮೆಡಿಟೇಷನ್ಗೆ ಹೋಗ್ಬೋದು. ಹಾಗಂತ ಪ್ರತಿಯೊಬ್ಬರು ಮಕ್ಕಳು ಸಮೇತ ಇದನ್ನು ಮೆಡಿಟೇಷನ್ ಮಾಡಲೇಬೇಕು. ಅದು ನಿಮಗೆ ತುಂಬ ಅಂದರೆ ತುಂಬ ಉಪಕಾರವಾಗಿ ಪರಿಣಮಿಸ್ತದೆ. ತುಂಬ ರೋಗಗಳಿಗೆ ಸಮೇತ ರಿಲ್ಯಾಕ್ಸ್ ಆಗೋದು, ಆಂಗ್ಸೈಟಿ ಫ್ರೀ ಆಗೋದು ಉಪಕಾರ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಾನು ಕೆಲವು ಮುಂದಿನ ವೀಡಿಯೋಗಳಲ್ಲಿ ಈ ಮೆಡಿಟೇಷನ್ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದೊಂದೇ ಸ್ಟೆಪ್ ಆಗಿ ಹೋಗುವ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.